ನಮಸ್ಕಾರ, ನಾನು ನಿಮ್ಮ ಲತಾ. ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ತಂದೂರಿ ಹಾಲನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಖಂಡಿತ ನೀವು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದೆರಡು ಆಲೂಗಡ್ಡೆ ಇದ್ದರೆ ಸಾಕು, ತುಂಬ ಈಸಿಯಾಗಿ ತಂದೂರಿ ಹಾಲನ್ನ ಮಾಡ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತಂದೂರಿ ಹಾಲು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ kg ಆಗೋಷ್ಟು ನಾನು ಇವತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಇವತ್ತು ನಾನು 4 ಜನಕ್ಕಾಗಷ್ಟು ತಂದೂರಿ ಹಾಲು ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಅರ್ಧ kg ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವೇನಾದರೂ 8 ಜನಕ್ಕೆ ಮಾಡ್ತಾ ಇದ್ದರೆ ಒಂದು kg ಆಗೋಷ್ಟು ಆಲೂಗಡ್ಡೆ ತೊಗೊಳ್ಳಿ. ಇವತ್ತು ನಾನು 4 ಜನಕ್ಕೆ ಮಾಡ್ತಿರೋದ್ರಿಂದ ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಈಗ ಆಲೂಗಡ್ಡೆನ ಚಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿರುವ ಆಲೂಗಡ್ಡೆ ತೊಗೊಂಡಿದ್ದೀನಿ. ಈಗ ಇದನ್ನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಮೊದಲು ಚಿಪ್ಪೆ ತೆಗೆದಿರುವ ಆಲೂಗಡ್ಡೆನ ತೊಗೊಳ್ಳಿ. ಈಗ ಸೈಡ್ ಎಡ್ಜ್ನ ಕಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಈಗ 2 ಭಾಗವಾಗಿ ಮಾಡ್ತಾ ಇದ್ದೀನಿ. ಭಾಗ ಮಾಡಿದ ನಂತರ ಇನ್ನೊಮ್ಮೆ ಸೈಡ್ ಎಡ್ಜ್ನ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಶೇಪ್ ಕರೆಕ್ಟಾಗಿ ಬಂದಿದೆ. ಈಗ ಇದನ್ನ ಸ್ಮಾಲ್ ಕ್ಯೂಬ್ಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರಬಹುದು ಈಗ ಎಷ್ಟು ಪರ್ಫೆಕ್ಟಾಗಿ ಕ್ಯೂಬ್ ಶೇಪಲ್ಲಿ ಬರ್ತಾ ಇದೆ ಅಲ್ವಾ. ಈ ಶೇಪಲ್ಲಿ ಮಾಡ್ಕೊಳ್ಳಿ. ಈ ಶೇಪಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ಟಿಕ್ಸ್ಗೆ ಕರೆಕ್ಟಾಗಿ ಹತ್ಕೊಳ್ಳುತ್ತೆ. ಹಾಗಾಗಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ಥರ ಎಲ್ಲ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳಿ. ಎಲ್ಲ ಆಲೂಗಡ್ಡೆನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿದ ನಂತರ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಈಗ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ನಾನು ವಾಶ್ ಮಾಡಿದ ನಂತರ ತೋರಿಸ್ತಾ ಇದ್ದೀನಿ. ನೋಡ್ತಿರಬಹುದು ಇದನ್ನು ನಾವು ತಂದೂರಿ ಟೈಪ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಒಂದು 6 ಆಗೋಷ್ಟು ನಾನು ಸ್ಟಿಕ್ಸ್ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಇವತ್ತು ನಾನು ತಂಗಿನ ಗರಿ ಸ್ಟಿಕ್ಸ್ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಅಫಿಷಿಯಲಾಗಿ ನಿಮ್ಮ ಹತ್ರ ಸ್ಟಿಕ್ಸ್, ಗೋಬಿ ಸ್ಟಿಕ್ಸ್ ಆ ಥರ ಇದ್ದರೆ ಆ ಸ್ಟಿಕ್ಸ್ನೇ ತೊಗೊಳ್ಳಿ. ಇವತ್ತು ನನ್ನ ಹತ್ರ ಇಲ್ಲದ ಕಾರಣದಿಂದ ನಾನು ತಂಗಿನ ಗರಿ ಸ್ಟಿಕ್ಸ್ ತೊಗೊಂಡಿದ್ದೀನಿ. ಈ ಸ್ಟಿಕ್ಸ್ಗೆ ನಾನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರುವ ಆಲೂಗಡ್ಡೆನ ನೋಡ್ತಿರ್ಬೋದು ನಾನು ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದೀನೋ ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಆಲೂಗಡ್ಡೆನ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ಒಂದು ಸ್ವಲ್ಪ ಸ್ಪೇಸ್ ಬಿಡಿ, ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ. ಈಗ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಲ್ವಾ ತಂದೂರಿ ಹಾಲು. ಇದನ್ನು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ. ನಾನು ಒಂದು ಸ್ಟಿಕ್ ತಗೊಳ್ಳಿ. ನೋಡ್ತಿರ್ಬೋದು ನಾನು ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದೀನೋ ಸೇಮ್ ಇದೇ ಥರ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ರೆಡಿ ಮಾಡ್ಕೊಂಡ ನಂತರ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನಾನು ನೀರು ಸೇರಿಸಿದ್ದೀನಿ. ನೀರು ಸೇರಿಸಿದ ನಂತರ ಸ್ವಲ್ಪ ನೀರು ಬಿಸಿ ಆದ ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವ ಸ್ಟಿಕ್ಸ್ನ ಸೇರಿಸೋಣ. ಈಗ ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆಗಿದೆ. ಇದಕ್ಕೆ ನಾವು ಸ್ಟಿಕ್ಸ್ನ ಸೇರಿಸೋಣ. ಈಗ ನೋಡ್ತಿರ್ಬೋದು ನಾನು ಎಲ್ಲ ಸ್ಟಿಕ್ಸ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ಸ್ಟಿಕ್ಸ್ನ ಸೇರಿಸಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಸೇರಿಸ್ತಾ ಇದ್ದೀನಿ. ನಾನು ಉಪ್ಪು ಖಾರ ಸೇರಿಸ್ತಾ ಇದ್ದೀನಿ ಈ ಸ್ಟೇಜಲ್ಲಿ, ಅಂದರೆ ಒಳಗಡೆ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಈಗ ಮೇಲೆ ನಾವು ಕೋಟಿಂಗ್ ಮಾಡ್ತೀವ, ಮೇಲಷ್ಟೇ ಟೇಸ್ಟ್ ಇರುತ್ತೆ, ಒಳಗಡೆ ಎಲ್ಲ ಸಪ್ಪೆ ಅನಿಸ್ಬಿಡುತ್ತೆ ಆಲೂಗಡ್ಡೆ. ಹಾಗಾಗಿ ಈ ಥರ ಉಪ್ಪು ಖಾರ ಸೇರಿಸೋದ್ರಿಂದ ಒಳಗಡೆ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಸೇರಿಸಿದ ನಂತರ ಈಗ 90% ಬಾಯ್ಲ್ ಆಗೋದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 7ರಿಂದ 8 ನಿಮಿಷ ಆದರೆ ಸಾಕಾಗುತ್ತೆ. ಈಗ ನೋಡ್ತಿರ್ಬೋದು ನಾನು ಸ್ವಲ್ಪ ತೆಗೆದು ತೋರಿಸ್ತಾ ಇದ್ದೀನಿ. ಒಂದು 50% ಅಷ್ಟು ಬಾಯ್ಲ್ ಆಗಿದೆ. ಮತ್ತು ಇನ್ನೊಂದು 30% ಬಾಯ್ಲ್ ಆಗೋಕ್ಕೆ ಇನ್ನೊಂದು 2ರಿಂದ 3 ನಿಮಿಷ ಬಿಡ್ತಾ ಇದ್ದೀನಿ. ಈಗ ಫೈನಲ್ ಆಗಿ 90% ಕುಕ್ ರೆಡಿಯಾಗಿದೆ. ಒಂದ್ಸಲ ಟಚ್ ಮಾಡಿ ನೋಡಿ ಒಂದ್ಸಲ ರೆಡಿ ಆಗಿದ್ದೇನಾ ಇಲ್ವಾ ಅಂತ. ರೆಡಿ ಆದ ನಂತರ ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಸೇರಿಸ್ತಾ ಇದ್ದೀನಿ. ಮೆಕ್ಕೆಜೋಳ ಹಿಟ್ಟು ಅಂತಾರಲ್ವ ಅದು. ಕಾರ್ನ್ಫ್ಲೋರ್ ಸೇರಿಸಿದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೀಜ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬೀಜ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಬೀಜ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕೊರಿಯಾಂಡರ್ ಪೌಡರ್ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ವಾಟರ್ ಸೇರಿಸಿ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ತಾ ಇರಿ. ನೋಡಿ ಹದ ಬರೋತನ ಸ್ವಲ್ಪ ವಾಟರ್ ಸೇರಿಸ್ತಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಸೇಮ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು, ಸೇಮ್ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ ಕೋಟಿಂಗ್. ಈಗ ಇದಕ್ಕೆ ನಾನು ಮೇಲೆ ಲೇಯರ್ ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಬನ್ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಒಂದು ಸ್ಮಾಲ್ ಸೈಜ್ ಬನ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಾನು ಯಾವ ಥರ ಮಾಡಿಟ್ಕೊಂಡಿದ್ದೀನೋ ಸೇಮ್ ಇದೇ ಥರ ಪೌಡ್ರ್ ಮಾಡಿ ರೆಡಿ ಮಾಡ್ಕೊಳ್ಳಿ.
ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸೂಜಿ ರವೆ ಸೇರಿಸ್ತಾ ಇದ್ದೀನಿ. ಸೂಜಿ ರವೆ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತಂತಷ್ಟೇ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳು ಸೇರಿಸೋದ್ರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಬಿಳಿ ಎಳ್ಳು ಸೇರಿಸಿದ್ದೀನಿ. ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಬಿಡಿ. ನಾವು ಆಲ್ರೆಡಿ ಬಾಯ್ಲ್ ಮಾಡಿ ರೆಡಿ ಮಾಡ್ಕೊಂಡಿರುವ ಆಲೂಗಡ್ಡೆನ ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಸಿರಪ್ ರೆಡಿ ಮಾಡ್ಕೊಂಡಿದ್ವಲ್ವ, ಆ ಸಿರಪ್ ಒಳಗೆ ಡಿಪ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಯಾವ ಥರ ಡಿಪ್ ಮಾಡ್ಕೊತಾ ಇದ್ದೀನೋ, ಸೇಮ್ ಇದೇ ಥರ ಡಿಪ್ ಮಾಡ್ಕೊಳ್ಳಿ. ಈಗ ಏನಾದರೂ ನಿಮಗೆ ಈ ಥರ ಡಿಪ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ಪೂನ್ ಸಹಾಯದಿಂದ ಕೂಡ ಚೆನ್ನಾಗಿ ಅದಕ್ಕೆಲ್ಲ ಅಪ್ಲೈ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ ನಂತರ ಈಗ ನಾವು ಫೈನಲ್ ಕೋಟಿಂಗ್ ರೆಡಿ ಮಾಡ್ಕೊಂಡಿರ್ವಲ್ಲ, ಇದರೊಳಗೆ ಡಿಪ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಯಾವ ಥರ ಡಿಪ್ ಮಾಡ್ತಾ ಇದ್ದೀನೋ, ಸೇಮ್ ಇದೇ ಥರ ಡಿಪ್ ಮಾಡ್ಕೊಳ್ಳಿ. ಏನೋ ಚೆನ್ನಾಗಿ ಡಿಪ್ ಆಗಿಲ್ಲ ಅಂದರೆ ಮತ್ತೆ ಕೈಯಿಂದ ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ. ಇದೇ ಥರ ಎಲ್ಲ ಆಲೂಗಡ್ಡೆನ ರೆಡಿ ಮಾಡಿಟ್ಕೊಳ್ಳಿ. ಈಗ ನೋಡ್ತಿರ್ಬೋದು ನಾನು ಈಗ ಮತ್ತೆ ಸಿರಪಲ್ಲಿ ಡಿಪ್ ಮಾಡಿಕೊಂಡು ಮತ್ತೆ ಫೈನಲಾಗಿ ಈ ಥರ ಬ್ರೆಡ್ ಪೌಡ್ರಲ್ಲಿ ನಾನು ಮತ್ತೆ ಡಿಪ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಬಿಡೋಣ. ಈಗ ಇದೇ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ತಂದೂರಿ ಹಾಲನ್ನ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಬಿಸಿಯಾದ ನಂತರ ನಾವು ರೆಡಿ ಮಾಡ್ಕೊಂಡಿರುವ ತಂದೂರಿ ಹಾಲನ್ನ ಸೇರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮತ್ತು ಆಯಿಲ್ ಕುಡಿದ್ಬಿಡುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಟರ್ನ್ ಮಾಡ್ತಾ ಇರಿ, ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆದರೆ ಸಾಕು. ನಾವು ಆಲ್ರೆಡಿ ಒಳಗಡೆ ಆಲೂಗಡ್ಡೆನ ಚೆನ್ನಾಗಿ ಬೆನೆಸ್ಕೊಂಡಿದ್ದೀವಲ್ವ, ಹಾಗಾಗಿ ಈಗ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಚೇಂಜ್ ಆಗಿದೆ. ಕಲರು ತುಂಬ ಕ್ರಿಸ್ಪಿಯಾಗಿ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ರೆಡಿಯಾದ ನಂತರ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ಥರ ಉಳಿದಿರುವ ಎಲ್ಲ ತಂದೂರಿ ಹಾಲನ್ನ ರೆಡಿ ಮಾಡ್ಕೊಳ್ಳಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸಿಲ್ಲ, ಹಾಗಾಗಿ ಈಗ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಾಗಿ, ತುಂಬ ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ.